ಪುರಸ್ಕೃತರಾದ ಜಗನ್ನಾಥ್ ಆಲಂಪಲ್ಲಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಸನ್ಮಾನ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನಿಂದ ಯಾದಗಿರಿಯಲ್ಲಿ ನೀಡಲಾದ ರಾಜ್ಯ ಮಟ್ಟದ HN ಪ್ರಶಸ್ತಿಗೆ ಭಾಜನರಾದ ಲಿಟ್ಲ್ ಹಾರ್ಟ್ ಸ್ಕೂಲ್ನ ಕಾರ್ಯದರ್ಶಿಗಳು ಹಾಗೂ ಗಂಗಾವತಿ ತಾಲೂಕು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಜಗನ್ನಾಥ್ ಆಲಂಪಲ್ಲಿ ಇವರಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ನಟೇಶ್ ಬಿ ಹಾಗೂ ಕಾರ್ಯಾಲಯದ ಸಿಬ್ಬಂದಿ ಈ ದಿನ ಸನ್ಮಾನ ಮಾಡಿ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಇಲಾಖೆಯ ವ್ಯವಸ್ಥಾಪಕರಾದ ಶ್ರೀ ಶಿವಪ್ರಸಾದ್, ಇಸಿಒ ಶ್ರೀ ರಾಘವೇಂದ್ರ, ಟಿಪಿಒ ಶ್ರೀಮತಿ ಸರಸ್ವತಿ ಮತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳಾದ ಶ್ರೀ ಹೇಮಂತ್ ರಾಜ್, ಶ್ರೀ ನಿರುಪಾದಿಗೌಡ, ಲಿಂಗಾರೆಡ್ಡಿ, ಆಲೂರ್ ರೋಬಿನ್, ಮಿರಾಜ್ಕರ್, ನಾಗರಾಜ್ ಹಿರೇಮಠ್, ಶ್ರೀ ಇಸ್ಮಾಯಿಲ್, ಶ್ರೀ ನೂರ್ ಮೊಹಮ್ಮದ್ ಗುತ್ತಿ, ಜುನೈದ್ ಅಖ್ತರ್ ಹಾಗೂ ಶಿವಕುಮಾರ್ ಉಪಸ್ಥಿತರಿದ್ದರು. ಎಚ್ ನರಸಿಂಹಯ್ಯನವರ ಹೆಸರಲ್ಲಿ ಒಂದು ಪ್ರಶಸ್ತಿ ನಮ್ಮ ಶಿಕ್ಷಣ ಇಲಾಖೆಗೆ ನಿಗದಿಯಾಗಿದ್ದು, ಆರ್ಟ್ಸ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಜಗನ್ನಾಥ್ ಆಲಂಪಲ್ಲಿ ಅವರಿಗೆ ಈ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷ, ಧನ್ಯತಾ ಭಾವ ನಮಗೆ ಮೂಡಿದೆ. ಅವರ ಕರ್ತವ್ಯ ಇದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಲಿ, ನಮ್ಮ ಈ ಒಂದು ಗಂಗಾವತಿಯಲ್ಲಿ ಒಂದು ಒಳ್ಳೆಯ ಹೆಸರು ಆಗಲಿ ಅಂತ ಹೇಳ್ತಾ ಅವರ ಶಿಕ್ಷಣ ಸೇವೆಯನ್ನು ಸ್ಮರಿಸ್ತಾ ತುಂಬ ಹೃದಯದಿಂದ ಅದನ್ನು ಆ ಪ್ರಶಸ್ತಿ ದೊರಕಿರ್ತಕ್ಕಂತಹ ಈ ಸುಸಂದರ್ಭದಲ್ಲಿ ಅವ್ರನ್ನ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮಾನ್ಯ ನಟೇಶ್ ಸರ್ ಅವರು ಹಾಗೂ ರಾಘವೇಂದ್ರ ಸರ್ ಅವರು ಮತ್ತು ಎಲ್ಲ ಶಿವಪ್ರಸಾದ್ ಸರ್ ಅವರು ಎಲ್ಲ ಸಿಬ್ಬಂದಿ ಸೇರಿಕೊಂಡು ಇವರಿಗೆ ಒಂದು ಚಿಕ್ಕ ಗೌರವವನ್ನು ಸಲ್ಲಿಸ್ತಾ ಇರೋದು ನಿಜವಾಗ್ಲೂ ಕೂಡ ಸಂತೋಷ ಅನಿಸ್ತಾ ಇದೆ. ಅವರ ಆಶೀರ್ವಾದ ನಿರಂತರವಾಗಿ ಜಗನ್ನಾಥ್ ಸರ್ ಅವ್ರ ಮೇಲೆ ಇರಲಿ, ಮುಂದಿನ ಹೆಚ್ಚು ಪ್ರಶಸ್ತಿಗಳು ಭಾಜನರಾಗಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೀವಿ. ಲಭಿಸಿದ್ದಕ್ಕಾಗಿ ತುಂಬ ಸಂತೋಷ ಅನಿಸ್ತಾ ಇದೆ. ಈ ಪ್ರಶಸ್ತಿ ಲಭಿಸಿದ್ರ ಜೊತೆಗೆ ನಮ್ಮ ಜವಾಬ್ದಾರಿಯನ್ನು ಕೂಡ ಜಾಸ್ತಿ ಆಗಿದೆ ಅಂತೇಳಿ ನಾನು ಭಾವನೆ ವಹಿಸ್ತಾ ಇದ್ದೀನಿ. ಇದು ಮುಖ್ಯವಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪ್ರಶಸ್ತಿ ಬಂದಿರೋದ್ರಿಂದ ಸಾಕಷ್ಟು ಜನರ ಸಹಾಯ ಸಹಕಾರ ಇದೆ. ಮುಖ್ಯವಾಗಿ ಕೇವಲ 700 ರೂಪಾಯಿಯಿಂದ ನಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದೆ. ಇಂತಹ ಸಂದರ್ಭದಲ್ಲಿ ನನಗೆ ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥವರು ನನ್ನ ಫ್ಯಾಮಿಲಿ ಮತ್ತು ನನ್ನ ಪಾರ್ಟ್ನರ್ ಆಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾ ಕುಮಾರಿ ಅವ್ರ ಫ್ಯಾಮಿಲಿ, ಪ್ರಭಾಕರ್ ಅವ್ರ ಫ್ಯಾಮಿಲಿ, ಅದರ ಜೊತೆಗೆ ಎರಡೂ ಶಾಲೆಗಳನ್ನು ಈ ಉನ್ನತ ಮಟ್ಟಕ್ಕೆ ಬೆಳೆಸುವಲ್ಲಿ ಸಹಕಾರ ನೀಡಿರ್ತಕ್ಕಂಥ ನನ್ನ ಎರಡೂ ಶಾಲೆಯ ಶಿಕ್ಷಕರು, ಅವರು ಈ ಒಂದು ನಮ್ಮ ಶಾಲೆಗಳಿಗೆ ಪಿಲ್ಲರ್ಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದ್ರ ಜೊತೆಗೆ ನನ್ನ ಎಲ್ಲ ಈ ಮಟ್ಟಕ್ಕೆ ಬೆಳೆಸುವಲ್ಲಿ ಕಾರಣಕರ್ತರಾಗಿರ್ತಕ್ಕಂಥ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಎಲ್ಲ ಶಾಲೆಗಳ ಮುಖ್ಯಸ್ಥರು, ಅವರೆಲ್ಲರೂ ಕೂಡ ನನ್ನನ್ನು ಪ್ರೋತ್ಸಾಹಿಸಿ ನನಗೆ ಈ ಒಂದು ನಾಯಕತ್ವವನ್ನು ನೀಡಿ ನನ್ನ ಕೈಲಾದ ಮಟ್ಟಿಗೆ ಕೆಲಸ ಮಾಡುವಲ್ಲಿ ಅವರೆಲ್ಲ ನನ್ನ ಜೊತೆಗೆ ನಿಂತ್ಕೊಂಡಿದ್ದಾರೆ. ಈ ಒಂದು ಪ್ರಶಸ್ತಿ ಪಡೆಯೋದ್ರ ಹಿಂದೆ ಏನೆಲ್ಲ ಸಾಧನೆಗಳಿದ್ದಾವೆ ಅವೆಲ್ಲವೂ, ಈ ಸಾಧನೆಗಳೆಲ್ಲ ನನ್ನ ಶಿಕ್ಷಣ ಕ್ಷೇತ್ರಕ್ಕೆ, ಶಿಕ್ಷಕರಿಗೆ ನಾನು ಮತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು.